ಮೂರನೇ ತರಗತಿಯ ಮಧುಸೂದನ್ ಜಿಡಿ ಈಗ ದುಡುಕಿನ ಫಲ ಎಂಬ ಪದ್ಯವನ್ನು ಹಾಡಲಿದ್ದಾನೆ. ಈ ಪದ್ಯವನ್ನು ಬರೆದ ಕವಿ ಲಕ್ಷ್ಮಣ ಅಳವಂಡಿ. ದುಡುಕಿನ ಫಲ ಪದ್ಯ. ಹಿಂದೊಂದೂರಲ್ಲಿ ಇದ್ದಳು ನಾರಿ, ಮುಂಗುಸಿಯೊಂದ ಸಾಕಿದಳು. ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು. ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕೆಯ ಹಾಕಿತು ಮುದದಿಂದ. ಮುಂಗುಸಿ ನೋಡಿತು ಹಗ್ಗದ ಗುಂಟ, ಸರಿತಲಿದ್ದ ಹಾವೊಂದ. ಹಾವನು ಕಂಡು ಮುಂಗುಸಿ ತಾನು ಸರಸರ ಏರಿತು ಹಗ್ಗವನು. ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು. ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ. ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಳಾಗಲೇ ಭಯದಿಂದ. ಮಗುವನ್ನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ. ತುಂಬಿದ ಕೊಡವನ್ನು ಕೋಪದಿ ಎತ್ತಿ ಒಡೆದಳು ಮುಂಗುಸಿ ತಲೆಯಲ್ಲಿ. ಕಿಲಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲಿ. ಪಕ್ಕದಿ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ. ಮಗುವನ್ನು ಉಳಿಸಿದ ಮುಂಗುಸಿ ಕೊಂದೆ, ಅಯ್ಯೋ ಪಾಪವ ಮಾಡಿದೆನು. ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು. ತಾಳಿದ ಮಾನವ ಬಾಳುವನೆಂಬ ಗಾದೆಯ ಮಾತದು ಬಲು ಚೆಂದ. ದುಡುಕೆ ಕೇಡಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ. ದುಡುಕಿನ ಫಲ ಪದ್ಯ ಬರೆದ ಕವಿ ಲಕ್ಷ್ಮಣ ಅಳವಂಡಿ. ಧನ್ಯವಾದಗಳು.